ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚಕ್ಕೋಲಿ ಪಾಯಸ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಚಕ್ಕೋಲಿ ಪಾಯಸ ಭಾರಿ ಟೇಸ್ಟ್ ಆಗಿರ್ತೈತಿ, ಒಂಥರ ಹುಗ್ಗಿ ತಿನ್ನಂಗೆ ಆಕತಿ. ಅದನ್ನ ನೀವು ಒಂದು ಸಲ ಮಾಡಿ ನೋಡ್ರಿ, ಭಾಳ ಈಜಿ ಐತಿ. ಈಗ ನಾನು ಗೋಧಿ ಹಿಟ್ಟು ತೊಗೊಂಡು ಒಂದು ಕಪ್ನಷ್ಟು, ಒಂದು 2 ಚಪಾತಿ ಆದ್ರೆ ಸಾಕು, ಎಷ್ಟೋ ಕೊಂಡಾಗುತ್ತದು ಚಕ್ಕೋಲಿ ಪಾಯಸ. ಈಗ ಉಪ್ಪು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಒಂದು ಚಪಾತಿ ಅದಕ್ಕೆ ನಾದಬೇಕಾಗ್ತತಿ. ಈಗ ನೋಡ್ರಿ, ಎಣ್ಣೆನೂ ಹಾಕೋಬೋದು ಒಂಚೂರು ಬೇಕಾದ್ರೆ, ಇಲ್ಲಿಲ್ಲಂದ್ರೆ ಆಪ್ಷನ್ ಅದು, ಬ್ಯಾಡ ಅಂದ್ರೂ ಹಂಗೇನು ಮಾಡ್ಬೋದು. ಈಗ ನಾನೊಂದು ಸ್ವಲ್ಪ ನೀರು ಹಾಕಿ ಆ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳಾಗ್ತೀನಿ. ಈಗ ನೋಡ್ರಿ, ನಾದಿದ್ದು ಹಿಂಗೆ ಚಪಾತಿ ಹಿಟ್ಟಿನ ಹದ ಆಯ್ತು. ಚಪಾತಿನ ಇದು ಚಪಾತಿ ಮಾಡಿ ಕುದಿಸೋದಿರ್ತೈತಿ ನೋಡ್ರಿ. ಈಗ ಚಪಾತಿಯನ್ನು ನಾನು ತೀಡ್ಕೊಳಾಗ್ತೀನಿ. ಒಂದು ತೆಳ್ಳಗೆ ಚಪಾತಿ ಮಾಡ್ಕೋಬೇಕು ಫಸ್ಟ್. ಇದು ತೆಳ್ಳಗೆ ಮಾಡ್ಕೊಳಾಗ್ತೈತಿ, ತೀರಾ ದಪ್ಪ ಆದರೆ ಚಲೋ ಅನ್ಸಲ್ಲ. ಈಗ ನೋಡ್ರಿ, ಭಾಳ ತೆಳ್ಳಗೆ ಚಪಾತಿ ಮಾಡ್ಕೊಳಾಗ್ತಾನೆ ನಾನು. ಈ ಥರ ಮಾಡ್ಕೊಂಡು ಕಟ್ ಮಾಡ್ಬೇಕಾಗತ್ತೆ. ಅದನ್ನ ನೀವು ಹೀಟ್ ಹಚ್ಚಿ ಮಾಡ್ಕೋಬೋದು. ಚಪಾತಿ ಎಷ್ಟು ದೊಡ್ಡ ಮಾಡಿದ್ರು ಅದನ್ನ ಕಟ್ ಮಾಡೋಕೆ ಬರ್ತಿರ್ತೈತಿ. ಯಾವ ಸೇಪ್ ಮಾಡಿದ್ರು ಕಟ್ ಮಾಡೋಕೆ ಬರ್ತಿರ್ತೈತಿ. ಈಗ ನೋಡ್ರಿ, ತೆಳ್ಳನ ಚಪಾತಿ ಈಗ ಮಾಡಿ ಒಂಚೂರು ಅದನ್ನ ಬೇಯಿಸ್ಬೇಕು. ಸ್ವಲ್ಪ ಬೇಯಿಸ್ಬೇಕು, ಭಾಳ ಬೇಯಿಸಂಗಿಲ್ಲ, ಪೂರ್ತಿಯಾಗಿ ಏನು ಬೇಯಿಸಂಗಿಲ್ಲ. ಈಗ ನೋಡ್ರಿ, ಸ್ವಲ್ಪ ಬೇಯಿಸ್ಕೊಳಾಗ್ತಾನೆ. ಅದನ್ನ ಸ್ವಲ್ಪ ಬೇಯಿಸ್ಕೋಬೇಕು. ಈಗ ಚಪಾತಿಯನ್ನು ನಾನು ಪೂರ್ತಿಯಾಗಿ ಸುಡಂಗಿಲ್ಲ, ಇಷ್ಟ ಸುಡಾಕ್ತಾನೆ ಸಾಕು. ಇಷ್ಟ ಆತಂದ್ರೆ ಅದನ್ನ ತಗೊಂಡು ಅದನ್ನ ಕಟ್ ಮಾಡ್ಬೇಕಾಗ್ತತಿ. ನೋಡ್ರಿ, ಈಗ ಇಷ್ಟ ಆಗೈತಲ್ರಿ ಚಪಾತಿ, ಅದು ಪೂರ್ತಿಯಾಗಿ ಸುಟ್ಟಿಲ್ಲ. ಅದನ್ನು ನಾನು ಈಗ ಕೆಳಗಡೆ ತಗೊಂಡು ಕಟ್ ಮಾಡ್ಕೋತ. ನಾನು ಈ ಥರ ಕಟ್ ಮಾಡ್ಕೋಬೇಕ್ರಿ ಅದನ್ನ. ಚಪಾತಿಯನ್ನು ಪೀಸ್ ಮಾಡಿ, ಈಗ ನೋಡಿರಿ, ನೀವು ಯಾವ ಸೇಪ್ನಾಗ ಬೇಕಾದ ಸೇಪ್ನಾಗ ಮಾಡ್ಕೊರಿ. ಇದು ಒಂಥರ ಶಂಕರಪಾಳೆ ಥರ ನಾ ಚೌಕಂಗೆ ಕಟ್ ಮಾಡ್ಕೊಳಕತ್ತೀನಿ. ಪೀಸ್ ಆದ್ರೆ ಸಾಕು. ಇದು ಆದಷ್ಟು ಸಣ್ಣಂಗೆ ಪೀಸ್ ಮಾಡ್ಕೊರಿ, ಟೇಸ್ಟ್ ಬರ್ತೈತಿ. ಈಗ ನೋಡಿ, ಇವೆಲ್ಲ ಪೀಸ್ ಮಾಡ್ಕೊಳಕತ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಇದೆಲ್ಲ ಹಿಂಗೆ ಪೀಸ್ ಮಾಡ್ಕೋಬೇಕು. ಒಂಚೂರು ಸಣ್ಣಾಗಿ ಕಟ್ ಮಾಡ್ಕೊರಿ, ಚೆನ್ನಾಗಿ ಬರ್ತೈತಿ. ಗೋಧಿ ಹಿಟ್ಟನ್ನು ಚಪಾತಿಯನ್ನು ಸ್ವಲ್ಪ ಬೇಯಿಸಿ ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ನೀರನ್ನು 1-2 ಗ್ಲಾಸ್ ನೀರನ್ನು ಇದಕ್ಕೆ, ಈಗ ನೋಡ್ರಿ, ನೀರನ್ನು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಕ್ಕೆ ಇಡಬೇಕಾಗ್ತದೆ. ತುಪ್ಪ ಹಾಕೋರಿ, ಅದಕ್ಕೆ ನೀರಿಗೆ ಸ್ವಲ್ಪ ತುಪ್ಪ ಹಾಕೋರಿ. ನೀವು ಚಪಾತಿ ಕುದಿಸೋಕೆ ಎಷ್ಟು ಬೇಕಷ್ಟು ನೀರು ಹಾಕೋರಿ. ಈಗ ನಾನು 1 ಗ್ಲಾಸ್ ಹಾಕೀನಿ. ಒಂದು ಚಪಾತಿ ಮಾಡೈತಿ, 1 ಗ್ಲಾಸ್ ನೀರು ಹಾಕೈತಿ. 2 ಚಪಾತಿ ಮಾಡ್ರೆ 2 ಗ್ಲಾಸ್ ನೀರು ಹಾಕಿ ಕುದಿಸ್ಬೋದು ಇವನ್ನ. ಇದು ಒಟ್ಟು ಚಪಾತಿ ಕುದಿದು ಗೊತ್ತಾಗುತ್ತೆ ನಿಮಗೆ ಹೆಂಗಂತ ಹೇಳಿ. ಈಗ ಚಪಾತಿ ಎಲ್ಲ ಕುದಿಯಾಕತ್ತದ ನೀರಲ್ಲಿ. ಚಪಾತಿ ಫುಲ್ ಕುದಿಬೇಕದು. ಕುದ್ದಿಂದ ಅದಕ್ಕೆ ಒಂಚೂರು ಅಕ್ಕಿ ಹಿಟ್ಟನ್ನು ಈ ಥರ ನೀರಲ್ಲಿ ಹಾಕಿ ಕರಗಿಸಿ, ನೀರಲ್ಲಿ ಹಾಕಿ ಹಿಂಗೆ ತಿರುಗಿಸಿ ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕಬೇಕಾಗ್ತದೆ. ಈಗ ನೀರಾಗ ಹಾಕಿ ಕಲಸಿನ್ರಿ ಅದನ್ನ. ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕೊಳಕ್ತಾನೆ. ಅಕ್ಕಿ ಹಿಟ್ಟು ಹಾಕೋದ್ರಿಂತ ಅದು ಪಾಯಸ ಟೇಸ್ಟ್ ಬರ್ತದೆ. ಅಕ್ಕಿ ಹಿಟ್ಟು ತುಪ್ಪ ಎರಡನ್ನು ಮಾತ್ರ ಹಾಕೈತಿ. ಈಗ ನೋಡಿ, ಇದು ಈ ರೀತಿ ಕುದಿಯಾಕತ್ತದು. 1-2 ಏಲಕ್ಕಿ ಹಾಕೊಳಕ್ತಾನೆ ನಾ ಇದಕ್ಕೆ. ಏಲಕ್ಕಿ ಹಾಕೋದ್ರಿಂತ ಒಂಥರ ಟೇಸ್ಟ್ ಬರ್ತದೆ ಅದಕ್ಕೆ. ಈಗ ನೋಡ್ರಿ, ತುಪ್ಪ, ಏಲಕ್ಕಿ, ಅಕ್ಕಿ ಹಿಟ್ಟಿನ ಒಂದು ಇದು, ಈಗೆಲ್ಲ ಕೂಡಿ ಅದು ಈ ರೀತಿ ಕುದಿಯಾಕತ್ತೈತಿ. ಆಮೇಲೆ ಎಲ್ಲ ಪೂರ್ತಿಯಾಗಿ ಚಪಾತಿ ಕುದ್ದಿಂದ ಈ ಬೆಲ್ಲ ಹಾಕೋಬೇಕು. ಪೂರ್ತಿಯಾಗಿ ಚಪಾತಿ ಏನಾಗಬೇಕು, ಕುದಿಬೇಕು. ಕುದ್ದಿಂದ ಬೆಲ್ಲ ಹಾಕೋಬೇಕು, ಮೊದಲ ಹಾಕೋಬಾರ್ದು. ಪೂರ್ತಿಯಾಗಿ ಚಪಾತಿ ಕುದಿಬೇಕು. ನೋಡಿ, ಈಗ ಪೂರ್ತಿಯಾಗಿ ಚಪಾತಿ ಕುದ್ದೈತಿ. ಅದಕ್ಕೆ ನಾನು ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳಕ್ತೇನೆ. ಬೆಲ್ಲ ಹಾಕಿ ಕುದಿಸ್ಬೇಕು. ನಿಮ್ಗೆ ಗೊತ್ತಾಗ್ತದೆ ಅದು ಹೆಂಗೆ ಕುದ್ದಿದ್ದು ಅಂತೇಳಿ. ಈಗ ನೋಡ್ರಿ, ಅವೆಲ್ಲ ಪೀಸ್ ಆಗ್ತಾವೆ ನೋಡ್ರಿ, ಹಂಗೆ ಕುದಿಸೇನು ನಾನು. ಈಗ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಂದ ಒಂಥರ ಹುಗ್ಗಿ ಟೈಪನೇ ಟೇಸ್ಟ್ ಬರ್ತದೆ ಅದು. ಇಷ್ಟು ಪೀಸ್ ಆಗಾಗ್ತಾವನು ಹಿಂಗೆಲ್ಲ ಕುದ್ದಾವು. ಚಪಾತಿ ಕುದ್ದಿಂದನೇ
ಬೆಲ್ಲ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಗಸಗಸೆ ಸ್ವಲ್ಪ ಹಾಕೋಬೇಕು. ಗಸಗಸೆ ಹಾಕ್ಕೊಂಡು ತುಪ್ಪ ಹಾಕೋಬೇಕು ಒಂಚೂರ. ತುಪ್ಪ ಗಸಗಸೆ ಗಸಗಸೆ ನೀವು ಎಷ್ಟು ಹಾಕ್ತೀರಿ ಅಷ್ಟು ಚೆನ್ನಾಗಿ ಬರ್ತೈತದು. ಕೊಬ್ಬರಿ ಗಸಗಸೆ ಏನು ಬೇಕಾದ ಎಲ್ಲ ಹಾಕ್ಬೋದು. ನಿಮ್ಗೆ ಏನು ಟೇಸ್ಟ್ ಬರ್ತೈತನ್ನ ಡ್ರೈ ಫ್ರೂಟ್ಸ್ ಹಾಕೋಬೋದು. ನಾ ಇಲ್ಲೇ ಗಸಗಸೆ ತುಪ್ಪ ಒಂಚೂರು ಕೊಬ್ಬರಿ ಹಾಕೇನೆ. ಹಿಂಗೆಲ್ಲ ಅದನ್ನ ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿಂದ ಅದು ಪೂರ್ತಿಯಾಗಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈಗೆಲ್ಲ ಪೂರ ಮಿಕ್ಸ್ ಆಗೈತದು ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತೈತಿ. ತುಂಬ ಘಮ ಬರಾಕತ್ತೈತೆ ಅದ್ರದ್ದು ತುಪ್ಪದ್ದು ಗಸಗಸೆದ್ದು. ನೋಡಿ ಈಗ ಪಾಯಸ ರೆಡಿ ಆಗೈತದು, ಚಕ್ಕೋಲೆ ಪಾಯಸ ಥರ. ಈ ಚಕ್ಕೋಲೆ ಪಾಯಸಕ್ಕೆ ನೀವು ತುಪ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ಮ್ಯಾಲೆ ಇಲ್ಲಿಕ್ಕೆ ಹಾಲು ಹಾಕ್ಕೊಂಡು ತಿನ್ಬೋದು. ಒಬ್ಬರು ಹಾಲು ಇಷ್ಟಪಡ್ತಾರೆ, ಇದಕ್ಕೆ ತುಪ್ಪ ಹಾಕ್ಕೊಂಡಷ್ಟು ತಿನ್ಬೋದು. ಬಿಸಿ ಬಿಸಿ ಆಗಿರುವಂಥ ಚಕ್ಕೋಲೆ ಪಾಯಸ ಈಗ ಫುಲ್ ರೆಡಿ ಆಗೈತಿ. ಹುಗ್ಗಿ ಟೇಸ್ಟನೇ ಇರ್ತೈತೆ ಇದಕ್ಕೆ ಪೂರ. ಅದಕ್ಕೆ ಮಾಡಿ ನೋಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಕಮೆಂಟ್ ಮಾಡಿರಿ. ನೋಡಿ ಈಗ ಇದಕ್ಕೆ 1 ಕಪ್ ಹಾಲು ಅದ್ರ ಬೇಕಂದ್ರೆ ನೀವು ಹಾಕೋಬೋದು, ಬ್ಯಾಡಂದ್ರೆ ಹಾಲು ಆಪ್ಷನ್. ಅದು ತುಪ್ಪ ಹಾಕ್ಕೊಂಡು ತಿನ್ಬೋದು. ಈಗ ತುಪ್ಪ ಹಾಕ್ಕೊಂಡು ತಿನ್ನೋದು. ತುಪ್ಪ ಅಷ್ಟನ್ನು ಹಾಕೋಬೋದು, ಹಾಲು ಬೇಕಾದ್ರೂ ಹಾಕೋಬೋದು. ಸೇಮ್ ಹುಗ್ಗಿ ತಿಂದಂಗೆ ಆಕತಿ. ಮಾಡಿ ನೋಡ್ರಿ, ಎಲ್ಲರೂ ಇಷ್ಟಪಡ್ತಾರೆ. ಅರ್ಜೆಂಟ್ ಇದ್ದಾಗ ಒಂದು ಸ್ವೀಟ್, ಒಂದು ಒಳ್ಳೆ ಸ್ವೀಟ್ ಇದು ಗೋಧಿ ಹಿಟ್ಟಿಂದು.